ಬಲಗಾಲಿಟ್ಟು ಒಳಗೆ ಬನ್ನಿ ಸರ್, ಬನ್ನಿ ಸರ್. ಇದೆ ನಿಮ್ಮ ರೂಮು. ಚೆನ್ನಾಗಿದೆ. ಮತ್ತೆ ಸಿದ್ದೇಶ, ಯಾವ್ದು ನಿಮ್ಮೂರು? ಗೊತ್ತಿಲ್ವಾ ಸರ್? ಆಯ್ತರಲ್ಲ ಕಡಿ ಪಕಡಿ ಜುಮ್ಮ ಟಚಿಂಗ್ ಟಚಿಂಗ್ ಟಚಿಂಗ್. ನಮ್ ಗುರುಗಳವರು ತುರುವೇಕೆರೆ ಸರ್. ಅದಕ್ಕೆ ಈ ಮಾತಿನ ವರ್ಷ ಏನು? ಬರೀ ಮಾತು ನೋಡಿದ್ರೆ ಹೆಂಗೆ ಸರ್? ಕೆಲಸನೂ ಸಖತ್ತಾಗಿ ಮಾಡ್ತೀನಿ. 3 ದಿವಸ ಇಲ್ಲೇ ಇರ್ತೀರಲ್ಲ, ನಿಮ್ಗೆ ಗೊತ್ತಾಗುತ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಓ ಮೇಡಮ್, ನಿಮಗೂ ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ಹೋಗು. ತುಂಬ ನಮಸ್ಕಾರ ಸರ್, ಬರ್ತೀನಿ. ಹಾಯಾಗಿ ಕುಳಿತರು ನೀನು ರಾಣಿಯಾಗಿ. ಇದಕ್ಕೆ ಮೇಡಮ್ ಹಿಂಗೆ ನಿಂತ್ಕೊಬಿಟ್ಟಿದ್ದೀರಾ? ಅದೇ ನಿಮ್ಮ ರೂಮ್ ಬನ್ನಿ. ಅಯ್ಯೋ ಇದೇನು ಮೇಡಮ್ ಹಿಂಗೆ ನಾಚ್ಕೊಂಡು ನಿಂತ್ಕೊಬಿಟ್ರಲ್ಲ. ಬನ್ನಿ. ಬನ್ನಿ ನೋಡಿ, ಇದು ನಿಮ್ಮನೇ ಅಂತ ತಿಳ್ಕೊಬಿಡಿ ಆಯ್ತಾ? ಏನ್ ಸರ್ ನೀವು ಮೇಡಮ್ ನಾವು ಒಬ್ರನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ. ಹೇಳ್ತೀನಿ ಈಗ ನೋಡ್ಕೊಳ್ಳೋದು. ನಿಮ್ಮಿಬ್ರು ನೋಡ್ತಿದ್ರೆ ಹೊಸ್ದಾಗಿ ಮದ್ವೆ ಆಗಿದ್ದೀರಾ ಅನ್ಸುತ್ತೆ. ಈ ಸಮಯದಲ್ಲಿ ಯಾವಾಗಲೂ ಒಬ್ರಿಗೊಬ್ರು ಕೈ ಇಟ್ಕೊಂಡೇ ಇರಬೇಕು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದಲ್ಲಿ ಯಶ್ ರಾಧಿಕಾ ಮೇಡಮ್ ತರ. ಅಣ್ಣ, ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ಇಷ್ಟೇ ಮಾತಾಡೋದನ್ನ ಹೇಗ್ ಕಲ್ತ್ರಿ? ಮೇಡಮ್ ಅದ್ ಯಾಕೆ ಹೇಳ್ತೀರಾ? ಮೊದ್ಲು ನಾನು ಮೂಗ್ ಬಸ್ ಒಂಥರ ಇದ್ದೆ. ಹಾಗೆ ಯಾರು ನನ್ ಕ್ಯಾರೆ ಅಂತಿರ್ಲಿಲ್ಲ. ನಾನು ನನ್ ಕೆಲಸ ಮಾಡ್ಕೊಂಡಿದ್ದೆ. ಒಂದಿನ ಈ ರೆಸಾರ್ಟ್ಗೆ ಒಂದು ಬ್ಯೂಟಿಫುಲ್ ಫಾರಿನ್ ಜೋಡಿ ಬಂತು ಮೇಡಮ್. ಅವ್ರನ್ನ ನಾನೇ ನೋಡ್ಕೊಳ್ಬೇಕಾಗೋದ್ರಿಂದ ನನಗ್ ಬರೋ ಅಲ್ಪ ಸ್ವಲ್ಪ ಇಂಗ್ಲಿಷ್ ಜೊತೆಗೆ ಕನ್ನಡನ ಮಿಕ್ಸ್ ಮಾಡಿ ಒಂದು ಪ್ರಯೋಗ ಮಾಡಿದೆ ಮೇಡಮ್. ಅವ್ರು ಫುಲ್ ಖುಷಿ ಆಗ್ಬಿಟ್ರು ಮೇಡಮ್. ಅದೇ ಖುಷಿಗೆ ನನ್ಗೊಂದಿಷ್ಟು ಟಿಪ್ಸ್ ಕೊಟ್ಬಿಟ್ಟು, ನೀವು ನಮ್ಮ ಜೊತೆಗೆ ಫಾರಿನ್ಗೆ ಬರ್ತೀರಾ ಅಂದ್ರು ಮೇಡಮ್. ನಾನು ಫಾರಿನ್ಗ? ನೋ ವೇ. ಕರ್ನಾಟಕದಲ್ಲಿ ಹುಟ್ಟು, ಕರ್ನಾಟಕದಲ್ಲಿ ಬೆಳೆದು, ಕಾವೇರಿ ನೀರು ಕುಡಿದು, ಇಲ್ಲಿ ಪ್ರೀತಿ ವಿಶ್ವಾಸ ಬಾಂಧವ್ಯ ಅಂತ ಒಳ್ಳೊಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಾನು ಫಾರಿನ್ ಬರ್ಬೇಕಾ? ಬರದೇ ಇಲ್ಲ ಅಂದೆ ಮೇಡಮ್. ಆದ್ರೂ ಅವರು ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂದ್ರು. ಅವತ್ ಗೊತ್ತಾಯ್ತು ಮೇಡಮ್ ನನ್ನ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ. ಅವತ್ತು ಮಾತಾಡೋದಕ್ಕೆ ಶುರು ಮಾಡಿದವನು ಮತ್ತೆ ನಿಲ್ಲಿಸಲೇ ಇಲ್ಲ. ನಾನ್ ಸ್ಟಾಪ್ ಟಪ 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 ಅಂತ ಮಾತಾಡ್ತಾನೇ ಇದ್ದೀನಿ. ನಾನ್ ನಿಮ್ ಮಾತಿಗೆ ಬೆಲೆ ಕೊಡೋದಿಕ್ಕಾಗಲ್ಲ, ಆದ್ರೆ ಚಿಕ್ಕ ಯಜಮಾನ್ರು ಕೊಡ್ತಾರೆ. ಮೇಡಮ್, ಮಕ್ಳಿಗೆ ಅಪ್ಪ ಕೊಟ್ರೇನು ಅಮ್ಮ ಕೊಟ್ರೇನು ಯಾರು ಕೊಟ್ರು ಕಣ್ಣು ಓದ್ಕೊಂಡು ತಗೊಳ್ತೀವಿ. ಇದು ನಿಮ್ ಮಾತಿಗೆ ನಾನು ಬೆಲೆ ಕೊಡ್ತಿರೋದಲ್ಲ, ಮನ್ಸಿಗೆ ಖುಷಿ ಆಯ್ತು ಅಂತ ಕೊಡ್ತಿರೋದು. ಹಾಗೆ ನನಗ್ ಬೇಕಾಗಿರೋದು ರೆಡಿ ಮಾಡ್ಕೋಬೇಕಾಗತ್ತೆ, ಅದಕ್ಕೋಸ್ಕರ ಇದು. ಓ ಅರ್ಥ ಆಯ್ತು ಬಿಡಿ ಸರ್, ಅರ್ಥ ಆಯ್ತು. ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ನಾ ಫ್ರೆಶ್ ಆಗಿ ರೆಡಿ ಮಾಡಿರ್ತೀನಿ ಆಯ್ತಾ? ಓಕೆ ಓಕೆ ಸರ್. ಇವರು ನಮ್ ಗೋವಿಂದ ಅಣ್ಣನ್ ಹಾಗೆ ಎಷ್ಟು ಮಾತಾಡ್ತಾರೆ ಅಲ್ವಾ? ಅವ್ರು ಮಾತಾಡ್ತಾರೆ, ನೀವು ಹಾಗೆ ಮಾತಾಡೋದನ್ನ ಸ್ವಲ್ಪ ಟ್ರೈನಿಂಗ್ ತಗೊಳ್ಳಿ. ಏನ್ರಿ ಇಲ್ಲಿಗ್ ಬಂದ್ರು ದುರ್ಗಮ್ಮನ ಅವತಾರ ತಗೊಂಡ್ಬರ್ತೀರಲ್ರಿ. ಇಂಥ ಜಾಗದಲ್ಲಿ ಸ್ವಲ್ಪ ನಗ್ನಗ್ತಾ ಇರ್ಬೇಕಣ್ರಿ, ಅವಾಗ್ಲೇ ಚೆನ್ನಾಗಿರೋದು. ನೋಡಿ ಈಗ ಮುದ್ದು ಮುದ್ದಾಗಿ ಕಾಣಿಸ್ತಾ ಇರ. ಹೋಗಿ ಫ್ರೆಶ್ ಅಪ್ ಆಗಿ. ನಾನ್ ಫ್ರೆಶ್ ಅಪ್ ಆಗಾಯ್ತು, ಅವನ್ ಫ್ರೆಶ್ ಆಗಿ ರೆಡಿ ಮಾಡೋವರೆಗೂ ಕಾಯ್ಬೇಕು. ಹೋಗಿ ಹೋಗಿ. ವಿಜಿ, ರೂಮ್ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾರಿ
ಹಾಸಿಗೆ ನೋಡು ಎಷ್ಟು ಮೆತ್ತಗಿದೆ. ಆ, ನಮ್ ಊರ್ಗೋದ್ಮೇಲೆ ನಾವು ಈ ತರದೊಂದು ಹಾಸಿಗೆ ತಗೊಂಡ್ಬಿಡೋಣ. ಹಾ, ತಗೊಳ್ಳೋಣ. ಇಷ್ಟು ದೂರ ಬಂದ್ರು ಅಷ್ಟು ದೂರ ನಿಂತ್ಕೊಂಡ್ರೆ ಹೇಗೆ? ಹ, ಬಾರೆ ಕೂತ್ಕೋ. ಇಲ್ಲ ರೀ, ನನಗೆ ನಾಚಿಕೆ ಆಗುತ್ತೆ. ಛೆ, ಯಾ, ನಾಚಿಕೆ ಗೀಚ್ಕೆ ಎಲ್ಲ ಸಮುದ್ರದಿಂದ ಆಚೆಗೆ. ಆ, ಬಾರೆ ಕೂತ್ಕೋ. ಅಷ್ಟು ದೂರದಿಂದ ಬಂದಿದೀವಿ, ಹತ್ರ ಬರೋದೇ ಇಲ್ಲ ಅಂತ್ಯಪ್ಪ. ಹ, ಬಾರೆ. ಇದ್ ಯಾರೇ ಇದು ಗೋಬಿ ತಿನ್ನೋ ಟೈಮಲ್ಲಿ ಬೇಬಿ ಅಡ್ಡ ಬಂದ ಹಾಗೆ? ಯಾರು? ಅಣ್ಣ ಬಾಗ್ಲೆ ತೆಗೀರಿ, ನಾನು ಮಯೂರಿ. ಸಿಸ್ಟರ್ ಯಾಕೆ ಗಂಡನ್ ಜೊತೆ ಇರೋದ್ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ? ರೀ, ಏನಾದ್ರೂ ಬೇಕಾಗಿರ್ಬೋದು, ನಾನು ಹೋಗಿ ಕೇಳ್ಬರ್ತೀನಿ. ಏಯ್, ಬೇಡ 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 ಬೇಡ, ನೀನ್ ಹೋಗ್ಬೇಡ. ನೀನು ಅವರು ಸೇರಿದ್ರೆ ಗಂಟೆ ಗಟ್ಲೆ ಕುಯ್ತಾನೆ ಇರ್ತೀರಾ. ನಾನು ಹೋಗಿ ಏನು ಅಂತ ನೋಡ್ತೀನಿ, ನೀನೊಂದ್ ಕೆಲಸ ಮಾಡು. ಬಾಯ್ಲಿ ಇಲ್ಲಿ ಬಚ್ಚಿಟ್ಕೊಂಡಿರು, ನಾನು ಹೋಗಿ ನೋಡ್ತೀನಿ. ಅಣ್ಣ. ಏನ್ ಸಿಸ್ಟರ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಅಕ್ಕ. ನಿಮ್ಮ ಅಕ್ಕ ಫ್ರೆಶ್ ಅಪ್ ಆಗ್ತಾ ಇದ್ದಾಳಮ್ಮ. ಏನ್ ವಿಷಯ ಹೇಳು? ಇಲ್ಲ, ನಾನು ಅಕ್ಕನ ಜೊತೆನೆ ಮಾತಾಡ್ಬೇಕಾಗಿತ್ತು. ನಾನೇ ಒಳಗಡೆ ಬರ್ತೀನಿ. ಅಲ್ಲ, ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳು. ಅದು ಅದು ಕಾರಲ್ಲಿ ಬರುವಾಗ ಅಕ್ಕ ಹೇಳಿದ್ರು, ನಾನು ನೀನು ಒಂದ್ ರೂಮಲ್ಲಿ ಇರೋಣ, ನಮ್ಮ ಯಜಮಾನ್ರು ಮತ್ತೆ ತಾರಕಣ್ಣ ಬೇರೆ ರೂಮಲ್ಲಿ ಇರ್ಲಿ ಅಂತ. ಅದಕ್ಕೆ ನಾನು ಇಲ್ಲಿರ್ತೀನಿ, ನೀವು ಆ ರೂಮ್ಗೆ ಹೋಗಿ ಅಣ್ಣ. ಏನಮ್ಮ ಮಯೂರಿ, ಅವಳು ಹೇಳಿದ್ನ ನಿಜ ಅನ್ಕೊಂಡು ಇಲ್ಲಿ ಗಂಟ ಬಂದಿದ್ಯಲ್ಲ. ನಾವಿಲ್ಲಿಗೆ ಬಂದಿರೋದು ಎಂಜಾಯ್ ಮಾಡೋದಕ್ಕೆ. ಹೋಗಮ್ಮ, ತಾರಕ್ ಜೊತೆ ಇರೋಗು. ಅದು ಅವ್ರ ಜೊತೆ ಇರೋದಕ್ಕೆ ನನ್ ಮುಜುಗರ ಆಗತ್ತೆ ಅಣ್ಣ. ಏನಮ್ಮ ಮಯೂರಿ, ನೀನು ಗಂಡನ್ ಜೊತೆ ಇರೋದಕ್ಕೆ ಮುಜುಗರ ಆಗುತ್ತೆ ಅಂತಿದ್ಯಲ್ಲ. ಈ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ತಪ್ಪಾಗಿ ತಿಳ್ಕೊಬಿಡ್ತಾರ ಅಷ್ಟೇ. ಒಳ್ಳೆ ಕತೆ ಆಯ್ತು. ಅಲ್ಲ, ನಿಮ್ ಮನೇಲಿ ನೀವಿಬ್ರು ಒಂದೇ ರೂಮಲ್ಲಿ ತಾನೇ ಇರ್ತೀರಾ, ಅಂದ್ಮೇಲೆ ಇಲ್ಲಿರೋದಕ್ಕೆ ಏನಮ್ಮ ಮುಜುಗರ? ನೋಡು, ನೀನು ಅವನ್ ಜೊತೆ ಇರ್ಬೇಕು ಅಂತಾನೆ ಅಲ್ವಾ ನಾವು ಸಪರೇಟ್ ರೂಮ್ ಮಾಡ್ಕೊಂಡ್ ಬಂದಿರೋದು. ಪ್ಲೀಸ್ ಹೋಗಮ್ಮ. ಅದು ನಾನು ಅಕ್ಕ ಜೊತೆಲಿದ್ರೆ ಮಾತಾಡ್ಕೊಂಡಿರ್ಬೋದಿತ್ತಲ್ಲ ಅಂತ. ₹1000 ಖರ್ಚು ಮಾಡ್ಕೊಂಡು ಇಲ್ಲಿಗೆ ನೀವು ಮಾತಾಡೋದಕ್ ಬಂದಿದ್ದೀರಾ? ಇಲ್ಲಿಗೆ ಬಂದಿರೋದು ಗಂಡ ಹೆಂಡತಿ ಇಬ್ರು ಜಾಲಿಯಾಗಿರೋದಕ್ಕೆ ಅಂತ.